My dear brothers and sisters in Christ, I bring greetings in the name of Jesus. A very good morning to everyone. ಯೇಸು ಕ್ರಿಸ್ತನ ಉನ್ನತವಾದ ಶ್ರೇಷ್ಠವಾದ ನಾಮದಲ್ಲಿ ಈ ದಿನ ಈ ವಾಗ್ದಾನ ಸಂದೇಶವನ್ನು ನೋಡುತ್ತಾ ಇರುವಂತಹ ಪ್ರತಿಯೊಬ್ಬರಿಗೂ ಕೂಡ ಶುಭವನ್ನು ತಿಳಿಸುತ್ತೇವೆ. ಎಲ್ಲರೂ ಚೆನ್ನಾಗಿದ್ದೀರಾ? ಕಳೆದ ರಾತ್ರಿ ದೇವರು ಒಳ್ಳೆಯ ವಿಶ್ರಾಂತಿಯನ್ನು ಅನುಗ್ರಹಿಸಿದ್ರು ಅಲ್ವಾ? ಈ ಪ್ರಾಮುಖ್ಯವಾದ ಸಮಯದಲ್ಲಿ ಉದಯ ಕಾಲದಲ್ಲಿ ನಾವು ಎದ್ದು ಪ್ರಾರ್ಥನೆ ಮಾಡುವುದಕ್ಕೆ, ದೇವರ ವಾಕ್ಯವನ್ನು ಧ್ಯಾನಿಸುವುದಕ್ಕೆ, ಈ ವಾಗ್ದಾನ ಸಂದೇಶವನ್ನು ಕೇಳುವುದಕ್ಕೆ ದೇವರು ನಮಗೆ ಅನುಗ್ರಹಿಸಿದಂತ ಕೃಪೆಗಾಗಿ ನಾವು ನಿಜವಾಗಲೂ ದೇವರನ್ನು ಸ್ತುತಿಸುವುದಕ್ಕೆ ಬದ್ಧರಾಗಿದ್ದೇವೆ. ನೀವೆಲ್ಲರೂ ಎಲ್ಲಾ ವಿಷಯದಲ್ಲೂ ಯಾವಾಗಲೂ ಕ್ಷೇಮವಾಗಿ ಸುರಕ್ಷಿತವಾಗಿರಬೇಕೆಂದು ನಿಮಗೋಸ್ಕರ ಪ್ರತ್ಯೇಕವಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ. ಕ್ರೈಸ್ಟ್ ವರ್ಶಿಪ್ ಸೆಂಟರ್ ಹಾಗೂ ಜಾನ್ ವೆಸ್ಲಿ ಇಂಟರ್ನ್ಯಾಷನಲ್ ಮಿನಿಸ್ಟ್ರೀಸ್ ಪ್ರೇಯರ್ ಟವರ್ ಅಲ್ಲಿ ಅನೇಕ ದೇವ ಮಕ್ಕಳು, ದೇವ ಪ್ರಜೆಗಳು ನಿಮ್ಮೆಲ್ಲರಿಗೋಸ್ಕರ ಪ್ರತ್ಯೇಕವಾಗಿ ಪ್ರಾರ್ಥಿಸುತ್ತಿದ್ದಾರೆ. ಬೇಡಿಕೊಳ್ಳಿರಿ, ನಿಮಗೆ ಕೊಡಲ್ಪಡುವುದೆಂಬುದಾಗಿ ವಾಕ್ಯದಲ್ಲಿ ಬರೆದಿರುವ ಪ್ರಕಾರ ದೇವರ ಸನ್ನಿಧಿಯಲ್ಲಿ ನಾವು ಬೇಡಿಕೊಳ್ಳುವಂಥದ್ದೆಲ್ಲದಕ್ಕೂ ಕೂಡ, ಆತನ ಚಿತ್ತಾನುಸಾರವಾಗಿ ಬೇಡಿಕೊಳ್ಳುವಂಥದ್ದೆಲ್ಲದಕ್ಕೂ ನಾವು ಉತ್ತರವನ್ನು ಪಡೆಯುತ್ತೇವೆ. ದೇವರು ಅನೇಕ ಅದ್ಭುತ ಆಶ್ಚರ್ಯ ಕಾರ್ಯಗಳನ್ನು ನಿಮ್ಮ ಜೀವಿತದಲ್ಲಿ ಮಾಡುತ್ತಾ ಇರುವುದಕ್ಕೆ ನಾವು ಕೂಡ ದೇವರಿಗೆ ಸ್ತೋತ್ರ ಹೇಳುತ್ತೇವೆ. ವಾಗ್ದಾನಕ್ಕಾಗಿ ಎದುರು ನೋಡುತ್ತಾ ಇದ್ದೀರಲ್ವ? ಪ್ರತಿದಿನ ಒಂದು ದಿವ್ಯ ವಾಗ್ದಾನವನ್ನು ಸತ್ಯವೇದದಿಂದ ನಾವು ಧ್ಯಾನಿಸುತ್ತಿದ್ದೇವೆ. ವಾಗ್ದಾನ ನಮ್ಮೆಲ್ಲರನ್ನು ಕೂಡ ದೃಢಪಡಿಸುತ್ತಿದೆ, ಬಲಪಡಿಸುತ್ತಿದೆ. ಈ ದಿನದ ವಾಗ್ದಾನಕ್ಕಾಗಿ ಯೆಶಾಯನ ಪುಸ್ತಕ 12ನೇ ಅಧ್ಯಾಯ 6ನೇ ವಾಕ್ಯವನ್ನು ಓದೋಣವಾ? The book of Isaiah chapter 12 and verse 6. ಚಿಯೋನಿನ ನಿವಾಸಿಗಳೇ, ಕೂಗಿರಿ, ಉತ್ಸಾಹ ಧ್ವನಿ ಮಾಡಿರಿ. ಇಸ್ರಾಯೇಲ್ಯರ ಸದಮಲ ಸ್ವಾಮಿಯು ನಿಮ್ಮ ಮಧ್ಯದಲ್ಲಿ ಮಹತ್ತಾಗಿದ್ದಾನಷ್ಟೇ ಎಂಬುದೇ. ಸ್ತೋತ್ರ ಹೇಳೋಣ. ಹಲ್ಲೆಲೂಯಾ. ಇಂಗ್ಲಿಷಲ್ಲಿ ಮಹತ್ತಾಗಿದ್ದಾನೆ ಎನ್ನುವಂತಹ ಮಾತಿಗೆ ಗ್ರೇಟ್ ಎಂಬುದಾಗಿ ಉಪಯೋಗಿಸಿದ್ದಾರೆ. ಉನ್ನತನಾಗಿದ್ದಾನೆ. ನಮ್ಮ ದೇವರು ಸ್ತೋತ್ರಕ್ಕೆ ಅರ್ಹನು, ಮಹೋನ್ನತನೆಂಬುದಾಗಿ ಕೀರ್ತನೆಯಲ್ಲಿ ನಾವು ನೋಡುತ್ತೇವೆ. ಸತ್ಯವೇದವನ್ನು ನಾವು ಓದುವುದಾದರೆ ಬೈಬಲ್ ಶ್ರೇಷ್ಠತೆಯು ನಮಗೆ ವಿಸ್ತಾರವಾಗಿ ಕಾಣಿಸುತ್ತದೆ. ಒಂದು ಸಾರಿ ಸುಂದರವಾದ ಸೃಷ್ಟಿಯನ್ನು ನೋಡಿರಿ. ಉದಯ ಕಾಲದಲ್ಲಿ ಎದ್ದ ನಂತರ ಹಾಗೆ ಆಚೆ ಬಂದು ಮಹಡಿಯ ಮೇಲೆ ನಿಂತುಕೊಂಡು ಅಥವಾ ನಿಮ್ಮ ಮನೆ ಆಚೆ ಬಂದು ನಿಂತುಕೊಂಡು ಸುಂದರವಾದ ಆಕಾಶ, ಈ ಸೂರ್ಯ, ಚಂದ್ರ, ನಕ್ಷತ್ರಗಳನ್ನು, ಸುಂದರವಾದಂಥ ಪ್ರಕೃತಿಯನ್ನೆಲ್ಲವನ್ನು ಕೂಡ ನೋಡುವಾಗ ಇದೆಲ್ಲವೂ ಕೂಡ ದೇವರ ಮಾತಿನಿಂದ, ದೇವರ ಆಲೋಚನೆಯಿಂದ ಸೃಷ್ಟಿಸಲ್ಪಟ್ಟಂತಹ ಅದ್ಭುತವಾದ ಸೃಷ್ಟಿ. ನೋಡುವಾಗೆಲ್ಲ ದೇವರನ್ನು ಸ್ತುತಿಸಿದ ಹಾಗೆ ನಮ್ಮಿಂದ ಇರುವುದಕ್ಕೆ ಆಗಲ್ಲ. ನಾನು ಹೇಳುವುದಾದರೆ, ಪ್ರಪಂಚದ ಅನೇಕ ದೇಶಗಳಿಗೆ ನಾನು ಹೋಗುವಾಗ ಆ ದೇಶದಲ್ಲಿ ಮೀಟಿಂಗ್ ಎಲ್ಲ ಮುಗಿದ ನಂತರವಾಗಿ ಆ ದೇಶದಲ್ಲಿ ನೋಡಬಹುದಾದಂತಹ ಪ್ರಾಂತ್ಯಗಳು ಯಾವುದಾದ್ರೂ ಇದ್ರೆ ನೋಡುವುದಕ್ಕೆ ಹೋದಾಗ, ಸ್ವಿಟ್ಜರ್ಲ್ಯಾಂಡ್ ಆಗಿರಲಿ ಅಥವಾ ಜಾರ್ಜಿಯಾ ಆಗಿರಲಿ, ಇನ್ನು ಅನೇಕ ದೇಶಗಳು, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಆಗಿರಲಿ ಅಥವಾ ನಮ್ಮ ಭಾರತ ದೇಶದಲ್ಲಿ ಅನೇಕ ಪ್ರಾಂತ್ಯಗಳು ನೋಡುವುದಾದರೆ ಪ್ರಕೃತಿಯ ಸೌಂದರ್ಯವು ದೇವರ ಶ್ರೇಷ್ಠತೆಯನ್ನು ವರ್ಣಿಸುತ್ತದೆ. ಅಂತರಿಕ್ಷವು ದೇವರ ಮಹಿಮೆಯನ್ನು ಪ್ರಚುರಪಡಿಸುತ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುತ್ತೇವೆ ಅಲ್ವಾ? ಎಸ್, ದೇವರು ಉನ್ನತನು. ಆತನು ಏನೇ ಮಾಡಿದ್ರೂ ಉನ್ನತವಾಗಿ ಇರುತ್ತದೆ. ಆತನ ಸೃಷ್ಟಿ ಅಮೋಘವಾದದ್ದು. ಆತನು ನಮ್ಮ ಕುರಿತಾಗಿಟ್ಟಿರುವಂತಹ ಉದ್ದೇಶ ಅಮೋಘವಾದದ್ದು. ನಮ್ಮ ಕುರಿತು ಆತನು ತೋರಿಸುತ್ತಿರುವಂತಹ ಪ್ರೀತಿ ಉನ್ನತವಾದದ್ದು, ಮಹಿಮೆ ಉನ್ನತವಾದದ್ದು. ಅನೇಕ ವಿಷಯಗಳು. ಚಿಯೋನ್ ನಿವಾಸಿಗಳೇ, ದೇವರ ಶ್ರೇಷ್ಠತೆಯನ್ನು ನಮ್ಮ ಜೀವಿತದಲ್ಲಿ ಅನುಭವಿಸಬೇಕು ಅಂದ್ರೆ ನಾವು ಮಾಡಬೇಕಾದದ್ದೇನೆಂದರೆ ಚಿಯೋನಿನಲ್ಲಿ ವಾಸಿಸಬೇಕು. ಚಿಯೋನಿನಲ್ಲಿ ವಾಸಿಸಬೇಕು ಅಂದ್ರೆ ಈಗ ಯೆರೂಸಲೇಮ್ಗೆ ಹೋಗಿ ಅಲ್ಲಿ ಚಿಯೋನಿನ ಪರ್ವತ ಇದೆ, ಅದರ ಮೇಲೆ ಮನೆ ಕಟ್ಟಿಕೊಳ್ಳಬೇಕೆಂಬುದಾಗಿ ಅರ್ಥವಾ? ಖಚಿತವಾಗಿ ಇಲ್ಲ. ಚಿಯೋನ್ ಅಂದರೆ ದೇವರ ಸನ್ನಿಧಿ, ದೇವರ ರಾಜ್ಯ. ಐಗುಪ್ತಿಯ ಬೇರೆ, ಚಿಯೋನ್ ಬೇರೆ. ಐಗುಪ್ತಿಯ ಆಧ್ಯಾತ್ಮಿಕವಾದ ಭಾಷೆಯಲ್ಲಿ ಕಬ್ಬಿಣದ ಕೋಲಿಗೆ ಸಾದೃಶ್ಯ, ಗುಲಾಮತನಕ್ಕೆ ಸಾದೃಶ್ಯ, ದಾಸತ್ವಕ್ಕೆ ಸಾದೃಶ್ಯ. ದೇವರು ಅನೇಕ ಸಾರಿ ತನ್ನ ಮಕ್ಕಳಿಗೆ ವಾಗ್ದಾನ ಮಾಡಿ, ನೀವು ಐಗುಪ್ತ್ಯದಿಂದ ಬಿಡುಗಡೆ ಹೊಂದಿ ಚಿಯೋನಿನಲ್ಲಿ, ಚಿಯೋನ್ ನಿವಾಸಿಯಾಗಿರಬೇಕೆಂದು ದೇವರು ಕೋರಿದರು. ಝಯಾನ್ ಇಸ್ ದ ಪ್ಲೇಸ್ ಆಫ್ ಗಾಡ್. ದೇವರ ಸನ್ನಿಧಿಯಲ್ಲಿ ನಾವು ಇರುವಾಗ, ಐಗುಪ್ತ್ಯದಿಂದ ಬಿಡುಗಡೆ ಹೊಂದಿ ದೇವರ ಸನ್ನಿಧಿಯಲ್ಲಿ ಇರುವಾಗ ಉತ್ಸಾಹ ಧ್ವನಿಯನ್ನು ಮಾಡುತ್ತೇವೆ ಎಂಬುದಾಗಿ. ಇದುವರೆಗೂ ಒಂದು ವೇಳೆ ದುಃಖ ಧ್ವನಿಯನ್ನು ಮಾಡಿದ್ದೀಯೇನೋ? ಇದುವರೆಗೂ ಒಂದು ವೇಳೆ ಅವರ ಮೇಲೆ ಇವರ ಮೇಲೆ ಹಿಂಸೆ ಪಡಿಸಬೇಕು ಎನ್ನುವಂಥ ಆಲೋಚನೆಯಲ್ಲಿ ಇಲ್ಲ ಸಲ್ಲದ ಮಾತುಗಳನ್ನು ಆಡಿದ್ದೀಯೇನೋ? ಆದರೆ ಯಾವಾಗ ನಾವು ದೇವರಲ್ಲಿ ಇರುತ್ತೇವೋ ಉತ್ಸಾಹ ಧ್ವನಿ. ಉತ್ಸಾಹ ಅಂದರೆ ಆನಂದ. ಇನ್ನೊಂದು ಮಾತಲ್ಲಿ ಹೇಳಬೇಕು ಅಂದರೆ ಕರ್ತನಲ್ಲಿ ಪರವಶಿಸುವಂತಹ ಅನುಭವ. ನೀತಿವಂತರ ಗುಡಾರದಲ್ಲಿ ರಕ್ಷಣೆಯ ಕುರಿತಾದಂತಹ ಉತ್ಸಾಹ ಗಾನವು ಕೇಳಿಸಲ್ಪಡುತ್ತದೆ ಎಂಬುದಾಗಿ ಬೈಬಲ್ನಲ್ಲಿ ಬರೆಯಲ್ಪಟ್ಟಿದೆ. ಶೌಟ್ಸ್ ಆಫ್ ಜಾಯ್, ದೇವರಲ್ಲಿ ಆನಂದಿಸುವಂಥದ್ದು, ಕರ್ತನಲ್ಲಿ ಪರವಶಿಸುವಂಥದ್ದು. ಸೈತಾನನು ಯಾವಾಗಲೂ ಕೂಡ ನಮ್ಮನ್ನು ಕುಗ್ಗಿಸಬೇಕೆಂದು, ದುಃಖದಲ್ಲಿ ಇರಿಸಬೇಕೆಂದು ಪ್ರಯತ್ನ ಮಾಡುತ್ತಾನೆ. ಎನಿಮಿಯ ಉದ್ದೇಶವೇ ಅದು. ನಿಮ್ಮ ವಿರೋಧಿಯಾಗಿರುವಂತಹ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂಬುದಾಗಿ ತಿರುಗುತ್ತಿದ್ದಾನೆಂಬುದಾಗಿ ಪೇತ್ರನು ಬರೆಯುತ್ತಾರೆ. ಸೈತಾನನು ಯಾವಾಗಲೂ ಕೂಡ ನಿಮ್ಮನ್ನು ನುಂಗಬೇಕೆಂದು, ನಿಮ್ಮ ಆನಂದವನ್ನು, ನಿಮ್ಮ ಸಂಪಾದನೆಯನ್ನು, ನಿಮ್ಮ ಸಂತೋಷವನ್ನು, ನಿಮ್ಮ ವಿಶ್ವಾಸವನ್ನು, ನಿಮ್ಮ ಭಕ್ತಿ ಜೀವಿತವನ್ನು ನಾಶ ಮಾಡಬೇಕೆಂಬುದಾಗಿ ಪ್ರಯತ್ನ ಮಾಡುತ್ತಾನೆ. ಆದರೆ ದೇವರ ಸನ್ನಿಧಿಯಲ್ಲಿ ಚಿಯೋನ್ ನಿವಾಸಿಯಾಗಿ ನೀನಿದ್ದರೆ, ಚಿಯೋನಿನಲ್ಲಿ ವಾಸ ಮಾಡುವಂತ ವ್ಯಕ್ತಿಯಾಗಿ ನೀನಿದ್ದರೆ ಉತ್ಸಾಹ ಧ್ವನಿ ಮಾಡುತ್ತೀಯ.
ಇನ್ನೊಂದು ಮಾತು ಅಲ್ಲಿದೆ, ನಿಮ್ಮ ಮಧ್ಯದಲ್ಲಿರುವಂಥ ಇಸ್ರಾಯೇಲ್ಯರ ದೇವರು ಎಲ್ಲಿದ್ದಾರಂತೆ? ನಮ್ಮ ಮಧ್ಯದಲ್ಲಿದ್ದಾರೆ. ಆತನು ಎಲ್ಲೋ ಬೆಟ್ಟದಲ್ಲೋ ಗುಹೆಯಲ್ಲೋ, ನಾನು ಇಲ್ಲೇ ಇರುತ್ತೇನೆ, ನೀವು ನನ್ನನ್ನು ಹುಡುಕಿಕೊಂಡು ಬನ್ನಿ, ನಾನು ಎಲ್ಲಿಗೂ ಬರುವುದಿಲ್ಲ ಎಂಬುದಾಗಿ ಹೇಳುವುದಿಲ್ಲ ಆತನು. ಈಸ್ ಪ್ರೆಸೆನ್ಸ್ ಈಸ್ ವಿತ್ ಅಸ್. ಆತನು ನಮ್ಮಲ್ಲಿ, ನಮ್ಮೊಂದಿಗೆ ಇರುವ ಆತನು. ಇಬ್ಬರು ಮೂವರು ಸೇರಿ ಆತನ ನಾಮವನ್ನು ಎಲ್ಲಿ ಮಹಿಮೆ ಪಡಿಸುತ್ತಾರೋ, ಆತನ ನಾಮದಲ್ಲಿ ಪ್ರಾರ್ಥಿಸುತ್ತಾರೋ ಅಲ್ಲಿ ಇರುತ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾರೆ. ಆತನ ಸನ್ನಿಧಿ ನಮ್ಮ ಮಧ್ಯೆ ಇದೆ, ಆದ್ದರಿಂದ ಆತನು ನಮ್ಮೊಂದಿಗೆ ಇದ್ದಾರೆ. ಒಂದು ವೇಳೆ ನಿನ್ನ ಜೀವಿತದಲ್ಲಿ ನಿರಾಶೆ ನಿರುತ್ಸಾಹ ಬರಬಹುದು. ನನ್ನ ಜೊತೆ ಯಾರು ಇಲ್ಲ ರೀ, ನನ್ನ ಮಧ್ಯೆ ಯಾರು ಇಲ್ಲ ರೀ, ನಮ್ಮ ಕುಟುಂಬವನ್ನು ಎಲ್ಲರೂ ಕೂಡ ಒಂಟಿಯಾಗಿ ಬಿಟ್ಟು ಹೋಗಿದ್ದಾರೆ ಎಂಬುದಾಗಿ ಕೆಲವು ಸಾರಿ ಕೆಲವು ಕುಟುಂಬಗಳು ಅಳಬಹುದೇನೋ. ಆದರೆ ಗಾಡ್ ಈಸ್ ಇನ್ ದ ಮಿಡ್ಸ್ಟ್ ಆಫ್ ಯು. ದೇವರು ನಿನ್ನ ಮಧ್ಯೆ ಆತನು ಇದ್ದಾನೆ, ನಿನ್ನನ್ನು ಪರಿಶೀಲಿಸುತ್ತಿದ್ದಾನೆ. ನಿನ್ನನ್ನು ದೇವರು ಆಶೀರ್ವದಿಸುವುದಕ್ಕೆ ಯಾವಾಗಲೂ ಕೂಡ ಸಿದ್ಧ ಮನಸ್ಸನ್ನು ಹೊಂದಿರುವಂತಹ ದೇವರು, ನಿನ್ನ ಮಧ್ಯದಲ್ಲಿರುವಂತಹ ಇಸ್ರಾಯೇಲ್ಯರ ದೇವರು. ನಮ್ಮ ದೇವರ ಕುರಿತಾಗಿ ನಾವು ಗರ್ವ ಪಡುವಂಥದ್ದು, ಅತಿಶಯ ಪಡುವಂಥದ್ದು ಏನಂದ್ರೆ ಆತನ ಪರಿಶುದ್ಧತೆ. ಯೇಸು ಕ್ರಿಸ್ತನು ಆತನು ಪರಿಶುದ್ಧನಾಗಿರುವ ದೇವರು, ಪಾಪರಹಿತನಾದ ದೇವರು. ನನ್ನ ಪಾಪವನ್ನು ಕ್ಷಮಿಸಿ ಆತನ ಮಹಿಮೆಯ ರಾಜ್ಯಕ್ಕಾಗಿ ನಮ್ಮನ್ನು ಸಿದ್ಧಪಡಿಸಬೇಕೆಂದು ಆಶಿಸುತ್ತಾ ಇರುವಂತಹ ದೇವರು. ಅಂತಹ ಉನ್ನತನಾದ ದೇವರನ್ನು ಆರಾಧಿಸುತ್ತಾ ಇರುವುದಕ್ಕೆ ನಾವೆಲ್ಲರೂ ಕೂಡ ಹೆಮ್ಮೆ ಪಡೋಣ, ಆತನನ್ನೇ ದೃಷ್ಟಿಸೋಣ. ಈ ದಿನವೆಲ್ಲ ಈ ವಾಗ್ದಾನವನ್ನು ಕ್ಲೇಮ್ ಮಾಡಿ ದೇವರಿಗೆ ಸ್ತೋತ್ರ ಮಾಡಿರಿ, ಆತನನ್ನು ಘನಪಡಿಸಿರಿ. ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯಗಳು, ಅದ್ಭುತವಾದ ಮಹತ್ತಾದ ಕಾರ್ಯಗಳು ನಡೆಯುತ್ತದೆ. ಕಣ್ಣು ಮುಚ್ಚಿರಿ, ಚಿಕ್ಕ ಪ್ರಾರ್ಥನೆ. ಪ್ರೀತಿಯುಳ್ಳ ತಂದೆ, ನಮ್ಮ ಮಧ್ಯೆ ಇರುವಂತಹ ದೇವರು ನೀವೆಂತಹ ದೇವರೆಂಬುದಾಗಿ ಈ ವಾಕ್ಯದ ಮೂಲಕವಾಗಿ ಮಾತನಾಡಿದ್ದೀರಾ. ಉತ್ಸಾಹ ಧ್ವನಿ ಮಾಡುವಂತಹ ಅನುಭವಕ್ಕೆ ನಮ್ಮನ್ನು ನಡೆಸುವಂತಹ ದೇವರಾಗಿದ್ರೆ ಅದಕ್ಕಾಗಿ ಸ್ತೋತ್ರ. ಈ ಹಿಂದೆ ನಮ್ಮಲ್ಲಿ ಈ ಉತ್ಸಾಹ ಇಲ್ಲ, ಈ ಹಿಂದೆ ನಮ್ಮಲ್ಲಿ ಈ ಆನಂದ ಇಲ್ಲ. ಆದರೆ ಯಾವಾಗ ನಿನ್ನನ್ನು ಅಂಗೀಕರಿಸಿದೆವೋ, ನಿನ್ನ ರಕ್ತದಿಂದ ನಮ್ಮ ಪಾಪಗಳನ್ನು ತೊಳೆದುಕೊಂಡೆವು, ದೊಡ್ಡ ಆನಂದ ಸಂತೋಷವನ್ನು ನಮ್ಮ ಹೃದಯದಲ್ಲಿ ಇಟ್ಟಿದ್ದೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿನ ನಮ್ಮ ಪ್ರಿಯರನ್ನು ನೀವೇ ಮುಟ್ಟಿರಿ, ಅವರ ಮಧ್ಯದಲ್ಲಿ ನೀವೇ ಇರ್ರಿ ಅಪ್ಪ. ದೊಡ್ಡ ಕಾರ್ಯಗಳನ್ನು ಮಾಡಿರಿ, ಮಹಿಮೆಯಿಂದ ತುಂಬಿಸಿರಿ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು ಡಿಯರ್ ಫ್ರೆಂಡ್ಸ್. ಹ್ಯಾವ್ ವಂಡರ್ಫುಲ್ ಡೇ.